ದೇವರ ಆಜ್ಞೆಗಳನ್ನ ಮನಪೂರ್ವಕ ನಡೆಸುವಂತದ್ದು ಬಹಳ ಮುಖ್ಯ ರೀ. ಆಜ್ಞೆಗಳನ್ನ ನಾವು ಏನ್ ಮಾಡ್ತೇವೆ ಅಂದ್ರೆ ಕೆಲವೊಂದು ಸಾರಿ ಆಜ್ಞೆಗಳನ್ನ ಓದ್ತೇವೆ, ಹೌದಾ? ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ, ನಾವ್ ಏನ್ ಮಾಡ್ತೇವೆ ಅಂದ್ರೆ ಅದನ್ನ ಬಿಟ್ಟು ಬಿಡ್ತೇವೆ, ಹೌದಾ? ನಾವು ಓದ್ತೇವೆ, ನಾವು ಬಿಟ್ಟು ಬಿಡ್ತೇವೆ. ಅದನ್ನ ನೀನ್ ಏನ್ ಮಾಡ್ಬೇಕಂತ ದೇವ್ರ ವಾಕ್ಯ ಹೇಳ್ತದೆ, ನೀನು ಮನಸ್ಪೂರ್ವಕವಾಗಿ ನಾವೇನಂದ್ರೆ ಅದನ್ನ ನಡೆಸುವಾಗ ಏನಾಗ್ತದೆ, ದೇವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ದಿನಗಳನ್ನ ಹೆಚ್ಚಿಸುವವರಾಗಿದ್ದಾರೆ, ನಮ್ಮ ಆಯುಷ್ಯವನ್ನು ದೇವರು ಹೆಚ್ಚಿಸುವವರಾಗಿದ್ದಾರೆ. ಆಮೆನ್. ಏನಂದ್ರೆ ದೇವರ ಆಜ್ಞೆ ಏನಂದ್ರೆ ದೇವರ ವಾಕ್ಯವನ್ನು ಓದುವಾಗ ಏನಂದ್ರೆ ನಮ್ಮ ಜೀವಿತದಲ್ಲಿ ದೇವರ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವಾಗ ನಮ್ಮ ದಿನಗಳು ಇನ್ನೂ ಹೆಚ್ಚಾಗಿ ದೇವರು ದಿನಗಳನ್ನು ಕೊಡುವಂತರಾಗಿದ್ದಾರೆ. ಆಮೆನ್. ನಮ್ಮ ಆಯುಷ್ಯವನ್ನ ದೇವರು ಏನ್ ಮಾಡ್ತಾರೆ, ವೃದ್ಧಿಗೊಳಿಸುವರಾಗಿದ್ದಾರೆ. ಆಮೆನ್. ನೋಡ್ತಾ ಇದ್ದೇವೆ ನಾವು ಏನಂದ್ರೆ ಮೊದಲೇ ಒಂದು ಕರೋನಾದಲ್ಲಿ ನಾವು ನೋಡಿದ್ದೇವೆ, ಎರಡನೇ ಕರೋನಾದಲ್ಲಿ ನಾವು ನೋಡಿದ್ದೇವೆ, ಎರಡನೇ ಅಲೆಯಲ್ಲಿ ಒಂದನೇ ಅಲೆಯಲ್ಲಿ ಎಷ್ಟೋ ಜನರು ಏನಂದ್ರೆ ಈ ಲೋಕವನ್ನು ಬಿಟ್ಟು ಹೋದ್ರು. ಹೌದಲ್ಲ? ಈ ಲೋಕವನ್ನು ಬಿಟ್ಟು ಹೋದ್ರು, ಹೌದಾ? ಅನಾರೋಗ್ಯದಲ್ಲಿ ಬಿಟ್ಟು ಹೋದ್ರು. ಅವ್ರಿಗೆ ಏನಾದ್ರು ಸರಿಯಾದ ರೀತಿಯಿಂದ ಚಿಕಿತ್ಸೆ ಸಿಗಲಿಲ್ಲ. ಆದ್ರೂ ಸಹ ದೇವರು ನಮ್ಮನ್ನು ಇವತ್ತಿನ ದಿನ ಬದುಕಿಸಿದ್ದಾರೆ. ನಮ್ಮ ದಿನಗಳನ್ನ ದೇವರು ಹೆಚ್ಚು ಮಾಡಿದ್ದಾರೆ. ಯಾಕಂದ್ರೆ ದೇವರ ಆಜ್ಞೆಗಳನ್ನ ಯೇಸು ಸ್ವಾಮಿನ ನಂಬಿದ್ದೇವೆ, ಯೇಸು ಸ್ವಾಮಿ ಮೇಲೆ ಭರವಸೆ ಇಟ್ಟಿದ್ದೇವೆ. ಯೇಸು ಸ್ವಾಮಿ ನಿಜವಾದ ದೇವರು, ಸತ್ಯ ದೇವರು, ಆತ ನಮ್ಮನ್ನು ಬದುಕಿಸಿದಾನೆ ಎಂಬುದಾಗಿ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಆತನನ್ನು ಅಂಗೀಕಾರ ಮಾಡಿಕೊಂಡು ಈ ಲೋಕದಲ್ಲಿ ನಾವು ನಡೀತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಆತನ ಆಜ್ಞೆಗಳನ್ನು ನಮ್ಮ ಮನಪೂರ್ವಕವಾಗಿ ನಾವು ನಡೆಸುವರಾಗಿರ್ಬೇಕು. ನಮ್ಮ ಜೀವಿತದಲ್ಲಿ ಆತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವರಾಗಿರ್ಬೇಕು. ಅದನ್ನು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವೆಲ್ಲರೂ ಸೇರಿ ನಾವು ಮಾಡುವಾಗ ಅವು ಏನ್ ಮಾಡ್ತದೆ ಅಂದ್ರೆ ನಮ್ಮ ದಿನಗಳನ್ನ, ನಮ್ಮ ಆಯುಷ್ಯವನ್ನ ಹೆಚ್ಚಿಗೆ ವೃದ್ಧಿಗೊಳಿಸುತ್ತದೆ. ನಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬರ ಒಂದು ಜೀವಿತದಲ್ಲಿ ನಾವು ದೇವರ ವಾಕ್ಯವನ್ನ, ದೇವರ ಆಜ್ಞೆಯನ್ನ, ದೇವರ ವಾಕ್ಯಕ್ಕೆ ವಿಧೇಯರಾಗುವುದರ ಮುಖಾಂತರವಾಗಿ, ದೇವರ ಆಜ್ಞೆಗೆ ವಿಧೇಯರಾಗುವುದರ ಮುಖಾಂತರವಾಗಿ ನಾವು ಜೀವಿಸುವುದಾದ್ರೆ ನಮ್ಮ ಜೀವಿತವು ಏನಾಗ್ತಂದ್ರೆ ದಿನಗಳು, ಆಯುಷ್ಯವು ದೇವರು ವೃದ್ಧಿಗೊಳಿಸ್ತಾನೆ. ಆಮೆನ್. ದೇವರ ಆರೋಗ್ಯ ಕೊಡ್ತಾನೆ, ಬಲ ಕೊಡ್ತಾನೆ, ಶಕ್ತಿ ಕೊಡ್ತಾರೆ. ದೇವರು ಕೆಲಸ ಮಾಡ್ಲಿಕ್ಕೆ ಶಕ್ತಿ ಕೊಡ್ತಾರೆ, ಆರೋಗ್ಯ ಕೊಡ್ತಾರೆ. ನಮ್ಮ ದಿನಗಳನ್ನು ದೇವರು ಏನ್ ಮಾಡ್ತಾನೆ, ಹೆಚ್ಚಿಸು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದೇ ರೀತಿಯಲ್ಲಿ ಮತ್ತೆ ನಾವು ನಿನಗೆ ಸುಕ್ಷೇಮವನ್ನು ಉಂಟು ಮಾಡಬಹುದು. ದೇವರ ಆಜ್ಞೆಗಳನ್ನ ನಾವು ಕೈಕೊಂಡು ನಡೆಯುವಾಗ ಸುಕ್ಷೇಮ ಅಂದ್ರೆ ಒಳ್ಳೆಯ ಒಂದು ಕ್ಷೇಮ, ನಾವು ಚೆನ್ನಾಗಿರ್ಬೇಕು, ನಾವು ಒಳ್ಳೆಯ ರೀತಿಯಲ್ಲಿ ಜೀವಿಸಬೇಕು, ನಾವು ಆಶೀರ್ವಾದಕರವಾಗಿ ಜೀವಿಸಬೇಕು.